ಇವತ್ತು ಪಕ್ಷಾತೀತವಾಗಿ ಬಸವರಾಜ ಹೊರಟ್ಟಿ ಅವರನ್ನ ಸನ್ಮಾನ ಮಾಡತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರು ಒಬ್ಬರ ಅಜಾತ ಶತ್ರುಗಳು. ಎಲ್ಲ ಪಾರ್ಟಿಯವರ ಜೊತೆನೂ ಕೂಡ ಸ್ನೇಹವನ್ನ ಇಟ್ಟುಕೊಂಡಿರ್ತಕ್ಕಂಥವರು, ಉತ್ತಮ ಬಾಂಧವ್ಯವನ್ನ ಹೊಂದಿರತಕ್ಕಂಥವರು. ಹಾಗಾದಾಗ ಮಾತ್ರ ಪಕ್ಷಾತೀತವಾಗಿ ಅವರನ್ನು ಸನ್ಮಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹೊರಟ್ಟಿಯವರು ನೇರ ನುಡಿಯ ದಿಟ್ಟ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ. 1980ನೇ ಇಸ್ವಿ ಅವರು ನನಗಿಂತ ಮೊದಲು 3 ವರ್ಷ, ನಾನು 83ರಲ್ಲಿ MLA ಆದೆ. ಅವರು 80ರಲ್ಲೇ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಬಂದಿದ್ದರು. 83ರಿಂದ ಇವತ್ತಿನವರೆಗೆ ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ನನ್ನ ಅವರ ಸ್ನೇಹ ಇದೆ, ಇವತ್ತಿಗೂ ಇದೆ, ಮುಂದೇನೂ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಒಬ್ಬ ಸ್ನೇಹ ಜೀವಿ. ಆಡಂಬರ ಇಲ್ಲ, ಅಧಿಕಾರದ ಮದ ಇಲ್ಲ. ಯಾವತ್ತೂ ಕೂಡ 8 ಬಾರಿ ಗೆದ್ದಿದ್ರೂ ಕೂಡ ಅದು ಶಿಕ್ಷಕರ ಕ್ಷೇತ್ರದಿಂದ 8 ಬಾರಿ ಗೆದ್ದಿರ್ತಕ್ಕಂಥದ್ದು. ಶಿಕ್ಷಕರು ಪ್ರಜ್ಞಾವಂತ ಜನ, ಆ ಶಿಕ್ಷಕರ ಪ್ರಜ್ಞಾವಂತ ಮತದಾರ ಇರತಕ್ಕಂಥ ಕ್ಷೇತ್ರದಲ್ಲಿ 8 ಬಾರಿ ಗೆಲ್ತಕ್ಕಂಥದ್ದು ಅಂತಂದ್ರೆ ಅವರು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನನಗೂ ಅವ್ರಿಗೂ ಸ್ನೇಹ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲದ್ದು ಅಲ್ಲ. ನಾನು 83 ಶಾಸಕನಾದ ಮೇಲೆ ಮೊದಲನೇ ಬಾರಿಗೆ ಭೇಟಿಯಾದೆ ಬಸವರಾಜ ಬೊಮ್ಮಾಯಿ, ಆಮೇಲೆ ಇವರಿಗೆ ಬಸವರಾಜ ಹೊರಟ್ಟಿ ಅವರಿಗೆ. ಆಗ ಭೇಟಿಯಾದ ಮೇಲೆ ಸ್ನೇಹ ಸ್ವಾಭಾವಿಕವಾಗಿ ಬಂತು. ನಾನು ಕೂಡ ಹಳ್ಳಿಯಿಂದ ಬಂದವನು, ಇವರು ಹಳ್ಳಿಯಿಂದ ಬಂದವರು. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತವರು, ನಾನು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದಂತವರು. ಯಾರಿಗೆ 2 ತರದ ಜನ ಇರ್ತಾರೆ ನಮ್ಮ ಸಮಾಜದಲ್ಲಿ. ಒಂದು ಅಧಿಕಾರ ಹುದ್ದೆ, ಅದರಿಂದ ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇನ್ನೊಂದು ವರ್ಗದ ಜನ ಇರ್ತಾರೆ, ಅವರು ಯಾವ ಸ್ಥಾನವನ್ನು ಅಲಂಕರಿಸುತ್ತಾರೆ ಅದರ ಹಿರಿಮೆಯನ್ನು ಹೆಚ್ಚು ಮಾಡ್ತಕ್ಕಂಥ, ಅವರಿಂದ ಹಿರಿಮೆಯನ್ನು ಹೆಚ್ಚಾಗ್ತದೆ. ಇವರು 2ನೇ ಕ್ಯಾಟಗರಿಗೆ ಸೇರಿದವರು. ಈಗ ಯಾವತ್ತೂ ಕೂಡ 45 ವರ್ಷಗಳಾದರೂ ಕೂಡ ಯಾವತ್ತು ಗರ್ವದಿಂದಾಗ್ಲಿ ಅಹಂಕಾರದಿಂದಾಗ್ಲಿ ನಾನು ಸೀನಿಯರು ಅಂತಕ್ಕಂಥ ಭಾವನೆಯಿಂದಾಗ್ಲಿ ಯಾವತ್ತೂ ಕೂಡ ನಡ್ಕೊಂಡಿರ್ತಕ್ಕಂಥ ಉದಾಹರಣೆಯನ್ನ ನಾನು ನೋಡೇ ಇಲ್ಲ. ನನಗೂ ಯಾವತ್ತೂ ಕೂಡ ನಾನು ಬೇರೆ ಪಾರ್ಟಿನಲ್ಲಿ, ಅವರು ಬೇರೆ ಪಾರ್ಟಿನಲ್ಲೇ ಇದ್ದದ್ದು ಹೆಚ್ಚಾಗಿ, ಇಂಡಿಪೆಂಡೆಂಟ್ ಆಗಿ ಗೆದ್ದ ಮೇಲೆ ಬೇರೆ ಪಾರ್ಟಿನಲ್ಲೇ ಇದ್ದದ್ದು. ನನಗೂ ಅವರು ಬೇರೆ ಬೇರೆ ಪಾರ್ಟಿನಲ್ಲಿ, ನಾನು ಬೇರೆ ಪಾರ್ಟಿನಲ್ಲಿ, ಅವರು ಬೇರೆ ಪಾರ್ಟಿನಲ್ಲಿ, ಒಂದೇ ಸಾರಿ ಮಾತ್ರ ಒಟ್ಟಿಗೆ ಇದ್ದದ್ದು. ಒಟ್ಟಿಗೆ ಇದ್ದಾಗ
ಬಹಳ ಪ್ರಯತ್ನ ಮಾಡಿದ್ರು. ಜೆಡಿಯು ಜೆಡಿಎಸ್ ಅನ್ನ ಒಂದು ಮಾಡಲಿಕ್ಕೆ ಬಹಳ ಪ್ರಯತ್ನ ನಡೆಸಿದ್ರು. ಬಸವರಾಜ್ ಬಂದಿದ್ದಾರೆ ಅನ್ನೋ ಕಾಣಿಸುತ್ತೆ, ಬಸವರಾಜ್ ಬಂದಿದ್ರು ಅನ್ನೋ ಕಾಣಿಸುತ್ತೆ. ನಾವು ಅನೇಕ ಜನ ಸೇರಿದ್ದು ಅವತ್ತು ಜೆಡಿಯು ಜೆಡಿಎಸ್ ಒಂದಾಗಿದ್ದರೆ ಇವರು ಪ್ರಯತ್ನ ಯಶಸ್ವಿ ಆಯ್ತಿತ್ತು. ಅಲ್ಲಿ ಒಪ್ಕೊಂಡು ಹೋದ್ಮೇಲೆ ಅದಾಗ್ಲಿಲ್ಲ. ನಾವೆಲ್ಲರೂ ಕೂಡ ಇವ್ರ ಜಮೀನಿದೆ, ಪಕ್ಕದಲ್ಲಿ ಜಮೀನಿದೆ, ತೋಟದಲ್ಲಿ ನೀವಿರ್ನಿಲ್ಲ ಬಿಡಿ ಜಗದೀಶ್ ಶೆಟ್ಟಿ. ಇವರು ಸೇರಿಸಿದ್ರು, ಬಹಳ ಜನ ಸೇರಿದ್ದು, ಸೇರಿ ಒಂದಾಗಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು. ಬಟ್ ಆದ್ರೆ ರಾಮಕೃಷ್ಣ ಹೆಗ್ಡೆಯವರು, ಬೊಮ್ಮಾಯಿಯವರು, ಜೆ.ಎಚ್. ಪಟೇಲ್ರು ಮತ್ತು ದೇವೇಗೌಡರು ಅವರು ಒಂದಾಗ್ತಕ್ಕಂಥ ಅದಕ್ಕೆ ಒಮ್ಮತ ಬರಲಿಲ್ಲ. ಹಾಗಾಗಿ ನಾವು ಒಂದಾಗಲಿಲ್ಲ. ಸೊ ಇದರಿಂದ ಬಹಳ ಪ್ರಯತ್ನ ನಡೆಸಿದ್ರು. ನಾವು ಇವ್ರ ಮಾತಿಗೆ ಜೋತ್ ಬಿದ್ದು ನಾವೆಲ್ಲರೂ ಕೂಡ ಬಂದಿದ್ದು. MP ಪ್ರಕಾಶ್, ಸಿಂಧ್ಯಾ, ನಾಣಯ್ಯ, ಬೈರೇಗೌಡ ಅವರೆಲ್ಲರೂ ಬಂದಿದ್ರು. ಬೊಮ್ಮಾಯಿ ಅವರು ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು ಬಂದಿಲ್ಲ, ಸೀನಿಯರ್ ಬೊಮ್ಮಾಯಿ ಬಂದಿರಲಿಲ್ಲ, ಬಸವರಾಜ ಬೊಮ್ಮಾಯಿ ಇವರೆಲ್ಲ ಬಂದಿದ್ದು. ನಾವೆಲ್ಲ ಸೇರ್ಕೊಂಡು ಒಂದಾಗಬೇಕು ಅಂತೇಳಿ ತೀರ್ಮಾನ ಮಾಡೋದು. ಆದರೆ ಮೇಲ್ಗಡೆಯಿಂದ ಅದು ಒಮ್ಮತ ಬರದೇ ಇದ್ದರಿಂದ ಅದು ಆಗ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಒಂದು ರಾಜಕೀಯ ಪಕ್ಷ ಭದ್ರವಾಗಿರಬೇಕು, ಬಲವಾಗಿರಬೇಕು, ಅದು ಅವರ ಉದ್ದೇಶ ಆಗಿತ್ತು. ಆ ಕಾರಣದಿಂದ ಅವರ ಪ್ರಯತ್ನ ಸಫಲ ಆಗಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಇವತ್ತು ಅವರ ಹಳ್ಳಿನಲ್ಲಿ ಒಂದು ಶಾಲೆ ಇದೆ. ಆ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡಿದ್ದಾರೆ. ಒಂದ್ಸಾರಿ ನಾನು ಕರ್ಕೊಂಡು ಹೋಗಿದ್ರು ಬಸವರಾಜ ಹೊರಟ್ಟಿ, ಕರ್ಕೊಂಡು ಹೋಗಿ ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಅದು. ಅಷ್ಟರ ಮಟ್ಟಿಗೆ ಅದನ್ನ ಆ ಶಾಲೆಯನ್ನ ಮಾದರಿಯಾಗಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಅವರು ಓದಂತ ಶಾಲೆ, ಆ ಶಾಲೆಯನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಅವರವರು ಓದಂತ ಶಾಲೆಯನ್ನ ಅಭಿವೃದ್ಧಿಪಡಿಸಿದ್ರೆ ಬಹುಶಃ ಅದರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಸವರಾಜ ಹೊರಟ್ಟಿಯವರು ಅವರನ್ನ ಹೋರಾಟದ ಹೊರಟ್ಟಿ ಅಂತಲೇ ಕರೀತಾರೆ. ಹೋರಾಟದ ಹೊರಟ್ಟಿ ಅಂತಲೇ ಕರೀತಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಅವರು 8 ಅವಧಿಯಲ್ಲಿ ಈಗ 45 ವರ್ಷ ಆಗಿದೆ, ಇನ್ನು 3 ವರ್ಷ ಇರ್ತದೆ. ಬಹುಶಃ ಮುಂದಿನ ಚುನಾವಣೆಗೂ ನಿಲ್ತಾರೆ ಅಂತಕ್ಕಂಥ ಭಾವನೆ ನನಗಿದೆ. ನಿಲ್ತಾರ ಏನಪ್ಪಾ? ಇಲ್ಲ ಅಂತ ಹೇಳಲ್ಲ, ನಿಲ್ತಾನೆ. ಈಗಾಗಲೇ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಇನ್ನು ಯಾರು ಕೂಡ ಇನ್ನು ಮುಂದೆ ಶಿಕ್ಷಣ ಕ್ಷೇತ್ರದಿಂದ ಈ ದಾಖಲೆಯನ್ನ ಮುರಿಲಿಕ್ಕೆ ಸಾಧ್ಯ ಇಲ್ಲ. ಆ ತರದ ರೀತಿಯಲ್ಲಿ ಈ ದಾಖಲೆಯನ್ನ ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಜೋಶಿ ಅವರು ಒಂದು ಮಾತು ಹೇಳಿದ್ರು. ಅವರು ಯಾವಾಗಲೂ ಕೂಡ ಸಭಾಪತಿಗಳಾಗಿ ಇರ್ತಾರೆ, ಮುಂದೆನೂ ಕೂಡ ಇರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಇಲ್ಲ ಜೋಶಿ ಅವರೇ, ನೀವು ತಿಳ್ಕೋಬೇಕು, ಇವನು ಸೋಲ್ಸಕ್ ಹೋಗಿದ್ದೆ ಹೋದ್ ಸಾರಿ. ನಾನು
ನಮ್ಮ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡಲಿಕ್ಕೆ ಹೋಗಿದ್ದೆ ನಾನು. ಆದರೆ ನಮ್ಮ ಅಭ್ಯರ್ಥಿ ಗೆಲ್ಲಿಲ್ಲ. ಸೋಲಿಸಬೇಕು ಅಂತ ಎಲ್ಲ ದೊಡ್ಡ ಸ್ನೇಹ ಇದ್ರೂ ಕೂಡ ಇವನು ಸೋಲ್ಸಕ್ ಹೋಗಿದ್ದೆ. ರಾಜಕಾರಣ ಬೇರೆ, ಸ್ನೇಹ ಬೇರೆ. ಈಗ ಬಸವರಾಜ ಬೊಮ್ಮಾಯಿ ಅವರು, ಅವ್ರ ತಂದೆ ನನಗೆ ಬಹಳ ಆತ್ಮೀಯರಾಗಿದ್ದಂಥವ್ರು. ಇವ್ರ ಜೊತೆಲೂ ಆತ್ಮೀಯತೆ ಇದೆ. ಆದ್ರೆ ಅವ್ರನ್ನ ಸೋಲಿಸ್ತೆ, ಅವ್ರ ಮಗನ ಸೋಲಿಸ್ತೆ ಹೋಗಿ ನಾನು. ಅದರಿಂದ ನಾವು ಮೆಜಾರಿಟಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರೇ ಮುಂದುವರಿತಾ ಇದ್ದಾರೆ. ಆದರೆ ಒಂದು ಮಾತಂತೂ ನಿಜ, ಸಭಾಪತಿಯಾಗಿ ನಿಷ್ಪಕ್ಷಪಾತವಾಗಿ ನಡ್ಕೊಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದಾರೆ. ಕಾನೂನು ಪ್ರಕಾರವಾಗಿ ಸಭೆ ನಡೆಸತಕ್ಕಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದಕ್ಕೆ ಅವ್ರಿಗೆ ಎಲ್ಲ ಪಕ್ಷದವರು ಕೂಡ, ಅಲ್ಲಿರ್ತಕ್ಕಂಥ 3 ಪಕ್ಷದವರು ವಿಶೇಷವಾಗಿ ಇಂಡಿಪೆಂಡೆಂಟು ಕೂಡ ಅವರನ್ನ ಗೌರವದಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅವರು ಸಿಂಗುಲರ್ನಲ್ಲಿ ಕೆಲವೊಂದು ಸಾರಿ ಸಿಂಗುಲರ್ನಲ್ಲಿ ಬಳಸಿದ್ರು ಕೂಡ, ಆದರೂ ಕೂಡ ಯಾರು ಕೂಡ ಕೋಪಿಸ್ಕೊಳ್ಳಲಿಕ್ಕೆ ಹೋಗಲ್ಲ. ಅಷ್ಟರ ಮಟ್ಟಿಗೆ ವ್ಯಕ್ತಿತ್ವವನ್ನ ಅವರ ಬೆಳೆಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಅವರ ಅನುಭವ ಇದೆಯಲ್ಲ, ಆ ಅನುಭವದಿಂದ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಡೀ ಸದನಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ಅವರು ಒಬ್ಬ ಸಂಸದೀಯ ಪಟು ಕೂಡ ಆಗಿರೋದ್ರಿಂದ ಅವರು ಯಾರಿಗೆ ಎಷ್ಟು ಸಮಯ ಕೊಡಬೇಕು, ಎಷ್ಟು ಒತ್ತು ಕೊಡಬೇಕು, ಅವರು ಯಾವನೇ ಆಗಲಿ, ಯಾವುದೇ ಪಕ್ಷದವರಾಗಲಿ, ಬಿಜೆಪಿಯವರಾಗಲಿ, ಕಾಂಗ್ರೆಸ್ನವರಾಗಲಿ, ಜೆಡಿಎಸ್ನವರಾಗಲಿ, ಇಂಡಿಪೆಂಡೆಂಟ್ ಆಗಲಿ, ಅವರಿಗೆ ಗದರಿಸಿ ಕುಳ್ಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಬಹುಶಃ ಬೇರೆ ಯಾರು ಸಭಾಪತಿಗಳಾಗಿದ್ರೆ ಅದನ್ನ ಒಪ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಇವರು ಆ ಕೆಲಸವನ್ನ ಮಾಡ್ತಾರೆ. ಅದನ್ನ ನಾನು ಮುಖ್ಯಮಂತ್ರಿಯಾಗಿ ನೋಡ್ತಾ ಇರ್ತಕ್ಕಂಥದ್ದು. ನನಗೂ ಕೂಡ ಒಳ್ಳೆ ಸ್ನೇಹ, ಬಹಳ ಆತ್ಮೀಯತೆ ನಮ್ಮಿಬ್ಬರಲ್ಲಿ ಇದ್ರೂ ಕೂಡ ಅಲ್ಲಿ ಸದನದಲ್ಲಿ ಆ ಕುರ್ಚಿ ಮೇಲೆ ಕೂತ್ಕೊಂಡಾಗ, ಸಭಾಪತಿ ಕುರ್ಚಿ ಮೇಲೆ ಕೂತ್ಕೊಂಡಾಗ ಅವರು ನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನನಗೆ ಸ್ನೇಹ ಇದೆ ಅಂತೇಳಿ ಹೆಚ್ಚು ಉತ್ತೇಜನ ಕೊಡ್ತಕ್ಕಂಥದ್ದಾಗ್ಲಿ ಅಥವಾ ನನ್ನ ಪರ ಮಾಡ್ತಕ್ಕಂಥದ್ದಾಗ್ಲಿ ಅದು ಯಾವತ್ತೂ ಕೂಡ ಮಾಡಿರ್ತಕ್ಕಂಥದನ್ನ ನೋಡಿಲ್ಲ, ನೋಡೋದು ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟರ ಮಟ್ಟಿಗೆ ಸದನ ನಡೆಸ್ತಾರೆ. ಬಹುಶಃ ನಮಗೆ ಮೆಜಾರಿಟಿ ಇಲ್ಲದೆ ಇರೋದ್ರಿಂದ 1 ವೋಟ್ ಕಡಿಮೆ ಇದೆ. 1 ವೋಟ್ ಕಡಿಮೆ ಇದೆ. ಸೊ ಮುಂದಿನ ವಿಧಾನ ಪರಿಷತ್ ಚುನಾವಣೆ ಆದ್ಮೇಲೆ ಬಹುಶಃ ನಮಗೆ ಮೆಜಾರಿಟಿ ಬರಬಹುದು ಅಂತ ಅನ್ಕೊಂಡಿದ್ದೀನಿ ನಾನು. ಮೆಜಾರಿಟಿ ಬರಬಹುದು ಅಂತ ಅನ್ಕೊಂಡಿದ್ದೀನಿ. ಅಲ್ಲಿವರೆಗೆ ಇವರೇ ಮುಂದುವರಿತಾರೆ. ಬಟ್ ಅವರು ಪಕ್ಷಾತೀತವಾಗಿ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಸದನ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲ ಸದಸ್ಯರು ಖುಷಿಯಾಗಿದ್ದಾರೆ. ಮತ್ತೆ ಸರ್ಕಾರಕ್ಕೂ ಮುಜುಗರ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಯಾವತ್ತೂ ಕೂಡ ಇವತ್ತಿನವರೆಗೆ ಮಾಡಿಲ್ಲ. ಸರ್ಕಾರಕ್ಕೆ ಮುಜುಗರ ಮಾಡ್ತಕ್ಕಂಥ ಕೆಲಸವನ್ನ ಯಾವತ್ತೂ ಮಾಡಿಲ್ಲ. ಅದರಿಂದ ನಮ್ಮವರೇ, ನಮ್ಮ ಪಕ್ಷಕ್ಕೆ ಸೇರಿದವರೇ ಅಲ್ಲಿ ಸಭಾಪತಿಗಳಾಗಿದ್ದಾರೆ ಅಂತೇಳಿ ನಮಗೆ ಭಾವನೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಪಾಪ ನಿಮ್ಮ ಆಸೆ
ನಿಮ್ಮ ಆಸೆ ಇದೆ, ಆದರೆ ರಾಜಕಾರಣ ಅಲ್ಲ. ಅದರಿಂದ ಸ್ನೇಹ ಬೇರೆ, ರಾಜಕಾರಣ ಬೇರೆ. ನೀವು ನಿಮ್ಮ ಪಕ್ಷದಿಂದ ಹೊರಗಡೆ ಬಂದ್ಬಿಟ್ರೆ ಅವ್ರು ಅಲ್ಲೇ ಇರಲಿ. ಈಗಿಲ್ಲ ಆದರೆ MLC ಆದದ್ದು ನಿಮ್ಮ ಪಕ್ಷದಿಂದ. ಅದಕ್ಕೆ ನೀವೆಲ್ಲ ಬಂದಿರೋದು. ಅದೇನೇ ಇರಲಿ, ಅವರಿಗೆ ನಿಮ್ಮ ಎಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ ಇದು ಇರೋದ್ರಿಂದಲೇ 8 ಸಾರಿ ಗೆದ್ದಿರೋದು. ಅದು ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಅದು ಗೊತ್ತಾಗಿದೆ ಅಂತೇಳಿ ನನ್ನ ಭಾವನೆ. ಇನ್ನೂ ಒಂದು ಸಾರಿ ಗೆಲ್ಲಿ ಈ ಶುಭಾಶಯವನ್ನ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಒಂದ್ ಸಾರಿ ಇಲ್ಲ 2 ಸಾರಿ ಗೆಲ್ಲಿ ಅಂತ ಹೇಳ್ತೀನಿ ನಾನು. ಅವರು ನಮ್ಮ ಪಕ್ಷದಲ್ಲಿ ನಿಂತ್ಕೊಂಡಿದ್ದೇನೆ, ಬೇರೆ ಪಕ್ಷದಿಂದ ಅಭ್ಯರ್ಥಿ ಆದ್ರೆ ನಿಂತ್ಕೊಂಡ್ರೆ ಅವ್ರ ವಿರುದ್ಧ ಕ್ಯಾಂಪೇನ್ ಮಾಡೋದು ಗ್ಯಾರಂಟಿ. ಆದರೂ ವೈಯಕ್ತಿಕವಾಗಿ ಅವ್ರು ಗೆಲ್ಲಿ ಅಂತೇಳಿ ಆಶಯವನ್ನ ವ್ಯಕ್ತ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಇನ್ನಷ್ಟು ದಿನ ವಿಧಾನ ಪರಿಷತ್ನಲ್ಲಿ ಇರಲಿ, ಮಾರ್ಗದರ್ಶನ ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ನೀವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದೀರಿ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದೀರಿ, ಗೌರವವನ್ನು ಸಲ್ಲಿಸಿದ್ದೀರಿ, ಸನ್ಮಾನವನ್ನ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳಿ ಇವತ್ತೆಲ್ಲ ಪಕ್ಷಾತೀತವಾಗಿ ಬಹುಶಃ JDSನವರು ಯಾರು ಬಂದಿದ್ದಾರೆ? ಓಲಿ ಕಾರ್ಯಕರ್ತರು ಬಂದಿದ್ದಾರಾ? ಕೈ ಎತ್ತಾರೆ. ನೀ ಶಂಕರೇಗೌಡ, ನೀ ಯಾವ ಕಾರ್ಯಕರ್ತನಿದೆ? ವೆರಿ ಗುಡ್. ಸೊ ಪಕ್ಷಾತೀತವಾಗಿ ಅವರನ್ನ ನಾವೆಲ್ಲರೂ ಕೂಡ ಗೌರವಿಸಿದ್ದೀವಿ, ಅಭಿನಂದಿಸಿದ್ದೀವಿ. ಅವ್ರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಆರೋಗ್ಯವನ್ನು ಕೊಡ್ಲಿ, ಅವರಿಗೆ ಶಕ್ತಿಯನ್ನು ಕೊಡ್ಲಿ, ಇನ್ನಷ್ಟು ದಿನಗಳ ಕಾಲ ರಾಜಕೀಯದಲ್ಲಿ ಬಾಳ್ಲಿ, ಅವರು 100 ವರ್ಷಕ್ಕೂ ಹೆಚ್ಚು ಕಾಲ ಬಾಳ್ಲಿ ಅಂತೇಳಿ ನಾನು ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಒಂದ್ಸಾರಿ ಮಹಾತ್ಮ ಗಾಂಧೀಜಿಯವರಿಗೆ ಅವರ ಅಭಿಮಾನಿ ಒಬ್ಬರು ಒಂದು ಪತ್ರ ಬರೀತಾರೆ, ನೀವು 100 ವರ್ಷ ಬಾಳಿ ಅಂತ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಉತ್ತರ ಏನ್ ಕೊಡ್ತಾರೆ ಅಂತಂದ್ರೆ, ನೀನು ಕಡಿಮೆ ಹೇಳ್ಬಿಟ್ಟಿದೀಯಾ, ನಾನು 125 ವರ್ಷ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಉತ್ತರ ಕೊಡ್ತಾರೆ. ಹಾಗೆ ಇವರು 100 ವರ್ಷಕ್ಕೂ ಹೆಚ್ಚು ಕಾಲ ಬಾಳ್ಲಿ, 125 ವರ್ಷ ಬಾಳ್ಲಿ ಅಂತ ಹಾರೈಸಿ ಇವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.